ಆರಂಭದಲ್ಲಿ ಒಳ ಮೀಸಲಾತಿ ಸರ್ವೆಗೆ ಸರ್ವರ್ ಅಡ್ಡಿ. ಜಾತಿ ಗಣತಿ ಮಾಡೋದಕ್ಕೆ ಹೋದ ಶಿಕ್ಷಕರ ಪರದಾಟ. ಬಿಸಿಲಿನಲ್ಲಿ ಸಮೀಕ್ಷೆಗೆ ಹೋದ್ರೆ ಇದೆಂತ ಕಾಟ. ಎಸ್ ವೀಕ್ಷಕರ, ಜಾತಿ ಗಣತಿ ಸಮೀಕ್ಷೆಯ ವಿಚಾರವಾಗಿ ರಾಜ್ಯದಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಹಲವು ಪಂಗಡದ ಮುಖಂಡರು ಸರ್ಕಾರ ನಡೆಸಿರುವ ಸಮೀಕ್ಷೆಯಲ್ಲಿ ಸತ್ಯವಿಲ್ಲ, ಇಲ್ಲಿ ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡುವ ಕೆಲಸ ಮಾಡಲಾಗ್ತಾ ಇದೆ, ಸಮೀಕ್ಷೆಯನ್ನ ಮತ್ತೊಮ್ಮೆ ಮಾಡಲೇಬೇಕು ಅಂತ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೆದಿದ್ವು. ಇದೆಲ್ಲದರ ನಡುವೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಸಮೀಕ್ಷೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿತ್ತು. ಅದರಂತೆ ಮೇ 5ರಿಂದ ಒಳ ಮೀಸಲಾತಿ ಸಮೀಕ್ಷೆ ನಡೆಸುವುದಕ್ಕೆ ಮುಂದಾಗಿತ್ತು. ಹೌದು, ಮೇ 5ರಂದು ಎಸ್ಸಿ/ಎಸ್ಟಿ ಒಳ ಮೀಸಲಾತಿಯ ಸರ್ವೆ ಕಾರ್ಯ ಪ್ರಾರಂಭವಾಗಿತ್ತು. ಈ ಸಮೀಕ್ಷೆಯು 3 ಹಂತಗಳಲ್ಲಿ ನಡೆಯಲಿದ್ದು, ದಲಿತ ಉಪಜಾತಿಗಳ ಸಾಮಾಜಿಕ ಸ್ಥಿತಿ, ಶಿಕ್ಷಣ, ಉದ್ಯೋಗ ಮತ್ತು ಅನ್ಯಾಯದ ಮಟ್ಟವನ್ನ ಅಳೆಯುವ ಗುರಿಯೊಂದಿಗೆ ಕೈಗೆತ್ತಿಕೊಳ್ಳಲಾಗಿದೆ. ಸಮೀಕ್ಷೆಯನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಕರ ಮೂಲಕ ನಡೆಸಲಾಗ್ತಾ ಇದ್ದು, ಅವರಿಗೆ ಪೂರ್ವ ತರಬೇತಿಯನ್ನ ಕೂಡ ನೀಡಲಾಗ್ತಾ ಇದೆ. ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಹತ್ವದ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಈ ಒಳ ಮೀಸಲಾತಿ ಸಮೀಕ್ಷೆ ಕಾರ್ಯಕ್ಕೆ ಪ್ರಾರಂಭದಲ್ಲಿಯೇ ಸರ್ವರ್ ವಿಘ್ನ ಕಾಡ್ತಾ ಇದೆ. ಇನ್ನು ಸಮೀಕ್ಷೆಯನ್ನ ಸರ್ಕಾರ ಸೂಚಿಸಿರುವ ಮೊಬೈಲ್ ಅಪ್ಲಿಕೇಶನ್ನಲ್ಲಿಯೇ ಶಿಕ್ಷಕರು ಸರ್ವೆ ಮಾಡಬೇಕು. ಆದರೆ ಅವರು ಸರ್ವೆ ಮಾಡೋಕಂತ ಫೀಲ್ಡ್ಗೆ ಇಳಿದಾಗಲೇ ತಿಳಿದಿದ್ದು ಅದರಲ್ಲಿನ ತೊಂದರೆಗಳು. ಸಮೀಕ್ಷೆ ಆರಂಭವಾಗ್ತಿದ್ದಂತೆ ತಾಂತ್ರಿಕ ಅಡ್ಡಿ ಎದುರಾಗ್ತಾ ಇದೆ. ಆನ್ಲೈನ್ ಸರ್ವೆ ಮಾಡಲು ಶಿಕ್ಷಕರೇನು ಮನೆ ಮನೆಗೆ ಬೆಳಗ್ಗೆಯೇ ತೆರಳುತ್ತಾ ಇದ್ರು. ಆದ್ರೆ ಅಲ್ಲಿ ಹೋಗಿ ಕುಟುಂಬವನ್ನ ಮಾತಾಡಿಸಿ ಎಂಟ್ರಿ ಮಾಡೋ ಟೈಮ್ನಲ್ಲಿ ಸರ್ವರ್ ಬ್ಯುಸಿ, ಸ್ಲೋ ಅಥವಾ ಲಭ್ಯವಿಲ್ಲ ಅನ್ನೋ ಸಂದೇಶ ಬರುತ್ತೆ. ಪುನಃ ಪ್ರಯತ್ನಿಸಿ, ಸರ್ವರ್ ಲಭ್ಯವಿಲ್ಲ ಎಂಬ ಸಂದೇಶಗಳಿಂದ ಶಿಕ್ಷಕರು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಶಿಕ್ಷಕರಿಗೆ ಸರ್ವರ್ ಬ್ಯುಸಿ ಅನ್ನೋ ತಲೆನೋವು ಒಂದ್ ಕಡೆಯಾದ್ರೆ, ಪೇಜ್ ಗಟ್ಟಲೆ ಫಿಲ್ ಮಾಡೋ ಒತ್ತಡ ಮತ್ತೊಂದ್ ಕಡೆ. ಒಂದು ಮನೆಗೆ ಭೇಟಿ ಕೊಟ್ಟು ಸರ್ವೆ ಮಾಡೋಕೆ ಮುಂದಾದ್ರೆ ಸಾಕು, ಶಿಕ್ಷಕನ ಕತೆ ಮುಗಿತು. ಯಾಕಂದ್ರೆ ಒಂದು ಪೇಜ್ ಎಂಟ್ರಿ ಆದ ಮೇಲೆ ಮತ್ತೊಂದು ಪೇಜ್ ಎಂಟ್ರಿ ಮಾಡ್ಬೇಕಂತೆ. ಅಷ್ಟು ಪೇಜ್ ಎಂಟ್ರಿ ಮಾಡಿದ್ಮೇಲೆ ಫೈಲ್ನ ಓಕೆ ಬಟನ್ ಕೊಟ್ಮೇಲೆ ಕೆಲವೊಮ್ಮೆ ಸರ್ವರ್ ಬ್ಯುಸಿ ಅಂತ ಬರುತ್ತಂತೆ. ಇದರಿಂದ ಶಿಕ್ಷಕರು ಅಷ್ಟೊತ್ತು ಮಾಡಿದ ಕೆಲಸ ಹಾಳಾಗತ್ತೆ. ಮತ್ತೆ ಆ ಕುಟುಂಬದ ಸಂಪೂರ್ಣ ವಿವರ ದಾಖಲಿಸೋದು ತಪ್ಪಲ್ವಂತೆ. ಗ್ರಾಮೀಣ ಭಾಗದಲ್ಲಿ ಈ ಸರ್ವರ್ ಸಮಸ್ಯೆ ಅಷ್ಟಾಗಿ ಕಂಡು ಬಂದಿಲ್ಲ ಎನ್ನಲಾಗ್ತಾ ಇದೆ. ನಗರ ಭಾಗದಲ್ಲಿಯೇ ಈ ಸರ್ವರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ತುಮಕೂರಿನಲ್ಲಿ ಪರಿಸ್ಥಿತಿಯನ್ನ ಹೇಳೋದಾದ್ರೆ, ನಿನ್ನೆ ಸರ್ವರ್ ಪ್ರಾಬ್ಲಮ್ ಹೆಚ್ಚಾಗಿಯೇ ಇತ್ತು. ಸರ್ವೆ ಮಾಡಕ್ ಹೋದ ಶಿಕ್ಷಕರಿಗೆ ಒಂದು ಕಡೆ ಸರ್ವರ್ ಕೈಕೊಟ್ರೆ ಮತ್ತೊಂದು ಕಡೆ ಬಿಸಿಲಿನ ಕಾಟ. ಇದರ ಬಗ್ಗೆ ಗ್ರೂಪ್ನಲ್ಲಿ ತಿಳಿಸಿದ್ರೆ ಅಧಿಕಾರಿಗಳಿಂದ ನೋ ಆನ್ಸರ್. ಕೆಲ ಸಮೀಕ್ಷಾಧಿಕಾರಿಗಳಿಗೆ ಏರಿಯಾ ಕೊಡದೆ ಕೆಲವು ವೋಟರ್ ಲಿಸ್ಟ್ ಕೊಟ್ಟಿದ್ದು ಅವರನ್ನ ಹುಡುಕಿ ಸರ್ವೆ ಮಾಡುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ಯಂತೆ. ಕೊನೆಗೆ ಸಮೀಕ್ಷಾದಾರರೇ ಏರಿಯಾಗಳನ್ನ ಡಿವೈಡ್ ಮಾಡಿಕೊಂಡು ಸಮೀಕ್ಷೆ ಮಾಡುವ ಸ್ಥಿತಿ ಬಂದಿದೆಯಂತೆ. ಸರ್ವರ್ ಸಮಸ್ಯೆ ಅಂತ ಗೊತ್ತಾದ್ಮೇಲೆ ಇಂದು ಕೆಲವು ಏರಿಯಾಗಳಿಗೆ ಸೂಪರ್ವೈಸರ್ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರಂತೆ. ಇನ್ನು ಸಮೀಕ್ಷೆಯ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ದೇ ಈ ಸರ್ವರ್ ಸಮಸ್ಯೆ ಕಾರಣ ಎನ್ನಲಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಶಿಕ್ಷಕರ ತಲೆನೋವನ್ನ ಬಗೆಹರಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.